ಇಲ್ಲಿವರೆಗೆ ಹೇಗೋ ಕಂಟ್ರೋಲ್ ಮಾಡಿದ್ದಾರೆ ಅವರು ಸಾಮಾಜಿಕ ಜಾಲತಾಣವನ್ನು. ಅದನ್ನು ಕಂಟ್ರೋಲ್ ಮಾಡೋದನ್ನು ಸಹಯೋಗ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಆ ಪೋರ್ಟಲ್ ಏನಪ್ಪ ಅಂದ್ರೆ ಇಂಥವು ಬಂದದಕ್ಕೆ ಆದೇಶ ಕೊಡುವಂಥದ್ದು ಅವ್ರಿಗೆ, ಇಂಥವ್ರು ನೀವು ಪಬ್ಲಿಷ್ ಮಾಡಬೇಡ್ರಿ ಅಂತೆಲ್ಲ. ಅದು ಇದೇ ರೀತಿಯಾಗಿದ್ದು ಸಹಯೋಗ್ ಪೋರ್ಟಲ್ ಇದ್ದಿದ್ದು ಈ ಎಕ್ಸ್ ಕಾರ್ಪ್ ಅನ್ನುವಂಥ ಸಂಸ್ಥೆ, ಅದರದ್ದು ಮಾಲೀಕ ಯಾರಪ್ಪ ಅಂದ್ರೆ ಎಲಾನ್ ಮಸ್ಕ್ ಅವರಿಗೆ ನೋಟಿಸು ಕೊಟ್ಟದ. ಈ ಎಕ್ಸ್ ಇದಕ್ಕೆ ಗ್ರಾಕ್ ಈ ಒಂದು ಚಾಟ್ GPT ಅಂದರೆ ಇದನ್ನು ಮಾಡಬಾರ್ದು, ಇವೆಲ್ಲ ಬರುತ್ತಿರುವಂಥವು ಸುಳ್ಳುಗಳಿಂದ ಕೂಡಿದಾವ, ತಪ್ಪು ಮಾಹಿತಿ ಹರಡಾಗತ್ತೈತಿ ಅಂತೇಳಿ. ಅದಕ್ಕೆ ಅದು ಮತ್ತೆ ಉತ್ತರನೂ ಕೊಟ್ಟದ. ನಾವು ಸುಳ್ಳು ಮಾಹಿತಿಯನ್ನು ಹರಡೋದಿಲ್ಲ, ಆದರೂ ನನಗಿದ್ದನ್ನು ಹೇಳ್ತೀನಿ, ಸತ್ಯ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಮತ್ತು ನನ್ನ ವಿಷಯಗಳು ಮುಚ್ಚಿಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದೊಂದು ವಂಡರ್ಫುಲ್ ಅನಿಸ್ಬಿಟ್ಟದ ಜನಕ್ಕೆಲ್ಲ, ಮತ್ತು ಅದೊಂದು ಮಜಾನು ಅನಿಸ್ಬಿಟ್ಟದ. ಅದಕ್ಕೆ ಇವತ್ತೇನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅದಕ್ಕೆ ಅಷ್ಟೇ ಕೊಡಬೇಕು, ಅದನ್ನು ಪಬ್ಲಿಷ್ ಮಾಡಬಾರ್ದು ಅಂತೇಳಿ ನಮ್ಮ ಸಹಯೋಗ್ ಪೋರ್ಟಲ್ದವರು ಅದಕ್ಕೆ ಆದೇಶ ಮಾಡಿದಾಗ ಆ ಕಂಪ್ನಿಗೆ, ಎಲಾನ್ ಮಸ್ಕ್ ಕಂಪ್ನಿಗೆ ಹಾಗೆ ಈ ಮಾಹಿತಿ ಹಂಚಿಕೆಯನ್ನು ಮಾಡಬಾರ್ದು ಅನ್ನೋದಕ್ಕಾಗಿ ಅದರ ಸಲುವಾಗಿ ಇಲ್ಲಿ ಬೆಂಗಳೂರಿನ ಈ ಒಂದು ಏನಪ್ಪ ಅಂತಂದ್ರೆ ವಿಶೇಷ ಎಕ್ಸ್ ಕಾರ್ಪ್ ಕಂಪ್ನಿ ಇದ್ದಿದ್ದು ಹೈಕೋರ್ಟ್ ಮೆಟ್ಲೇರೆ. ಇದು ಏನಪ್ಪ ಅಂತಂದ್ರೆ 1969 ಅಡಿಯಲ್ಲಿ ಬರುತ್ತಿರುವಂಥ ನಮಗೇನು ಸ್ವತಂತ್ರ ಅದ, ಅದ್ರ ವಿರುದ್ಧವಾದಂಥ ಆದೇಶ ಆಗ್ಯದ. ಇದನ್ನು ತಡಿಬೇಕು ಅಂತೇಳಿ ಹೈಕೋರ್ಟ್ಗೆ ಹೋಗಿದ್ದಾರೆ. ಈ ತುರ್ತಕ್ಕೆ ತಡಿ ಹೇಳದಿದ್ದಾರೆ. ಇದು ನಡೆದಂಥದ್ದು. ಇದಕ್ಕಾಗಿ ಇವತ್ತು ಗ್ರೋಕ್ ಅನ್ನುವಂಥ ಅಥವಾ ಗ್ರಾಕ್ ಅನ್ನುತ್ತಿರುವಂಥ ಈ ಒಂದು ಬುದ್ಧಿಮತ್ತೆಯ ಯಂತ್ರ ಇವತ್ತು ಎಲ್ಲ ಕಡೆ ಚರ್ಚೆ. ಇದರಿಂದಾಗೆ ಈ ಒಂದು ಎಕ್ಸ್ ಆ್ಯಪನ್ನು ಏನಪ್ಪ ಅಂದ್ರೆ ವಿಶೇಷವಾಗಿ ತಡಿಬೇಕು, ಅದರಲ್ಲಿ ಈ ವಿಷಯವನ್ನು ತಡೆದ ಈ ಗ್ರೋಕದ ಒಂದು ವಿಚಾರ ಹಬ್ಸೋದು ಬಿಡಬೇಕು ಅಂತ ಆದೇಶ ಅಂತೂ ಬಂದದ. ಅದಕ್ಕೆ ಚಾಲೆಂಜ್ ಮಾಡಿದ್ದಾರೆ ಎಲಾನ್ ಮಸ್ಕ್ ಕಂಪ್ನಿಯವರು, ಅಲ್ಲಿ ಸಿಬ್ಬಂದಿ, ಅಲ್ಲಿ ಚೇರ್ಮನ್ರು ಮಾಡಿದ್ದಾರೆ. ಇನ್ನು ಯಾವ್ಯಾವ ರೂಪ ಪಡಿತದೆ ನೋಡಬೇಕು. ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಈ ಒಂದು 2000 ಇಸ್ವಿಯಲ್ಲೇ ಏನಪ್ಪ ಅಂತಂದ್ರೆ ಈ ಒಂದು ಅವಕಾಶ ಮಾಡಿಕೊಟ್ಟಿತ್ತು. 2000 ಇಸ್ವಿಯ ಕಲಂ 73 ಅಡಿಯಲ್ಲೇ ಇದನ್ನು ಪೋರ್ಟಲ್ ತಂದು ಸರ್ಕಾರದ ವಿರೋಧವಾಗಿ ಏನಾದರೂ